ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀನಿ. ಬಿಗ್ ಬಾಸ್ ಏನಕ್ಕೆ ಇಷ್ಟ ಆಗುತ್ತೆ? ಬಿಗ್ ಬಾಸಲ್ಲಿ ನೀವು ತುಂಬ ಜನರ ಪರ್ಸನಾಲಿಟಿನ ನೋಡ್ಬೋದು, ಅವರ ವ್ಯಕ್ತಿತ್ವನ ನೀವು ತಿಳ್ಕೊಬೋದು. ನನಗೆ ಇಷ್ಟವಾದ ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ ನಟ ಅವರು ಗೆಲ್ಲಬೇಕು ಅಂತ ನಾನು ವೋಟ್ ಮಾಡ್ತೀನಿ. ಯಾಕಂದರೆ ಅವ್ರದ್ದು ಮನಸ್ಸು ತುಂಬ ಒಳ್ಳೆಯದಿದೆ. ಇಷ್ಟೆಲ್ಲ ಕಂಟೆಸ್ಟೆಂಟ್ಸ್ನ ನೋಡಿದ್ದೀವಿ, ಅವರು ನಿಜವಾಗಿ ಆಟ ಆಡ್ತಿದ್ದಾರೆ ಅಂತ ನಂಗೆ ಫೀಲ್ ಆಗ್ತಿದೆ. ಮತ್ತು ಗಿಲ್ಲಿ, ಕಾವ್ಯ ಮತ್ತು ಅಶ್ವಿನಿ ಅವ್ರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಆ ಥರ ಏನಿಲ್ಲ, ಯಾರಾದ್ರೂ ಗೆದ್ದರೂ ಒಳ್ಳೆಯದೇ. ಬಟ್ ಗೆಲ್ಲಬೇಕಂತ ನಂಗೆ ಅನ್ನಿಸ್ತಿದೆ. ಫಿನಾಲೆಯಲ್ಲಿ ನಾನು ನೋಡೋಕೆ ಇಷ್ಟಪಡೋದು ಧ್ರುವ ಅವರು, ಗಿಲ್ಲಿ ಅವರು, ಅಶ್ವಿನಿ ಅವರು ಮತ್ತು ಕಾವ್ಯ ಅವ್ರು ಬಂದರೆ ಇಷ್ಟ ಆಗುತ್ತೆ. ಇವಾಗ ಧ್ರುವಂತ ಹಾಗೆ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರದ್ದು ಜಗಳ ನಡೀತಿರುತ್ತೆ. ಹೌದು, ಪರ್ಸನಲ್ ಆಗಿ ಮಾತಾಡ್ತಿರ್ತಾರೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಅದೇ ಇವಾಗ ಆಟ ಆಡಕ್ಕೆ ಬಂದಿದ್ದಾರೆ ಅಂದರೆ ಯಾರ್ದು ಪರ್ಸನಲ್ ಲೈಫ್ನ ಅವರು ಹೇಳ್ಕೋಬಾರ್ದು. ಯಾಕಂದರೆ ಅದನ್ನೆಲ್ಲ ಹೊರಗಡೆ ಬಿಟ್ಟೇ ಬರಬೇಕು ಅವರು. ಬಿಗ್ ಬಾಸ್ ಅಂದರೆ ಏನು, ನಿಮ್ಮ ವ್ಯಕ್ತಿತ್ವ ಇದೆ ಅಲ್ಲಿ. ನಿಮ್ಮ ಹೊರಗಿನ ಪ್ರಪಂಚನ ಬಿಟ್ಟು ನೀವು ಬಂದಿದ್ದೀರಿ ಅಂದಮೇಲೆ ಅಲ್ಲಿ ನಿಮ್ಮ ವ್ಯಕ್ತಿತ್ವನ ತೋರಿಸ್ಬಾರ್ದು. ಅಲ್ಲಿ ನೀವು ನಿಮ್ಮ ಪರ್ಸನಲ್ ಲೈಫನ್ನ ಡ್ರ್ಯಾಗ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ. ಇವಾಗ ಇವತ್ತು ನಾಮಿನೇಷನ್ ಸೀಟ್ ಒಳಗಡೆ 4 ಜನ ಇದ್ದಾರೆ. ಓಕೆ, ರಾಶಿಕಾ, ಧ್ರುವಂತ, ಧನುಷ್. ಇವ್ರ 4 ಜನದಲ್ಲಿ ಇವತ್ತು ಮನೆಯಿಂದ ಯಾರು ಹೊರಗಡೆ ಬರ್ಬೋದು? ಧ್ರುವಂತ್ ಅವ್ರು ಹೋಗಬೇಕು. ಧನುಷ್ ಅವ್ರು ಒಳ್ಳೆಯವರಿದ್ದಾರೆ, ಧ್ರುವಂತ್ ಅವ್ರು ಹೋಗಬೇಕು. ಅವರು ಒಂದೊಂದು ಸಲ ಎರಡೆರಡು ಮುಖ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಒಳಗೊಂದು ವ್ಯಕ್ತಿತ್ವ ಇದೆ, ಹೊರಗಡೆ ಒಂದು ವ್ಯಕ್ತಿತ್ವ ಇದೆ ಅವ್ರದ್ದು. ಸೊ ಧ್ರುವಂತ್ ಅವ್ರು ಹೋಗ್ಬೇಕಂತ ನನಗನ್ಸುತ್ತೆ. ಇವಾಗ ಬಿಗ್ ಬಾಸ್ ಮನೆಗೆ ಕರೆಕ್ಟ್ ಸೂಟೇಬಲ್ ಇಂಥ ವ್ಯಕ್ತಿ ಅಂದ್ರೆ ಯಾರು ಆಗ್ಬೋದು? ಇಂಥ ವ್ಯಕ್ತಿ ಸೂಟೇಬಲ್ ಅಂದರೆ ಗಿಲ್ಲಿ ಆಗ್ಬೋದು. ಗಿಲ್ಲಿ ಮತ್ತು ಅಶ್ವಿನಿ ಅವರು ಸ್ವಲ್ಪ ರೂಢಾಗಿದ್ದಾರೆ, ಬಟ್ ಅವರು ವ್ಯಕ್ತಿತ್ವ ಕರೆಕ್ಟ್ ಆಗಿದೆ. ಅವರೆಂದು ಒಳಗಡೆ ಒಂದು ಹೊರಗಡೆ ಒಂದು ಮಾಡಿಲ್ಲ. ಅಂದರೆ ಇಷ್ಟು ದಿನದಿಂದ ನೋಡ್ತಿದ್ದೀವಲ್ಲ, ನಮಗೆ ಅನ್ಸಿರೋದು ಏನಂದರೆ ಅವ್ರು ಒಳ್ಳೆ ಮನೆತನದಿಂದ ಆಡ್ತಿದ್ದಾರೆ. ಅವ್ರದ್ದು ಎರಡು ಥರ ವ್ಯಕ್ತಿತ್ವ ಇಲ್ಲ ಅಂತ ನಂಗೆ ಅನಿಸಿದೆ. ಇವಾಗ ಇನ್ನೆರಡು ವಾರಕ್ಕೆ ಬಿಗ್ ಬಾಸ್ ಮುಗಿದು ಹೋಗುತ್ತೆ. ಹೌದು, ಖುಷಿ ಇದೆನಾ, ಬೇಜಾರಿದೆ? ಖುಷಿ ಇದೆ, ಬೇಜಾರನೂ ಇದೆ. ಮತ್ತು ನೆಕ್ಸ್ಟ್ ಸೀಸನ್ನಿಗೂ ಕಾಯ್ತಿರ್ತೀವಿ ಅಷ್ಟೇ. ಸುದೀಪ್ ಸರ್ನ ನೋಡೋಕೆ ಕಾಯ್ತಿರ್ತೀವಿ. ಥ್ಯಾಂಕ್ ಯು.